ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ಸಮಯದಲ್ಲಿ ದೇವರು ನಮಗೆ ಒಂದು ಅವಕಾಶವನ್ನು ಕೊಡುತ್ತಾರೆ, ಏಕೆಂದರೆ ದೇವರು ನಮ್ಮನ್ನು ಅತಿಯಾಗಿ ಪ್ರೀತಿಸುತ್ತಾರೆ ಎಂಬುದಾಗಿ ಇದರ ಅರ್ಥವಾಗಿದೆ ಎಂಬುದು ನಾವು ತಿಳಿದುಕೊಳ್ಳಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಕೀರ್ತನೆಗಳು ಬರೆದ ಪುಸ್ತಕ 139ನೇ ಅಧ್ಯಾಯ 14ನೇ ವಚನವಾಗಿದೆ. ಈ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಿನಗೆ ವಂದನೆ, ನೀ ನನ್ನ ಭಯಭಕ್ತಿಗೆ ಪಾತ್ರ, ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರ, ನನ್ನ ಬಗ್ಗೆ ನಿನಗಿರುವ ಪೂರ್ಣ ಅರಿವು ಸಮರ್ಥ ಎಂಬುದಾಗಿ ದೇವರು ಅದ್ಭುತವಾಗಿ ವಾಕ್ಯವನ್ನು ಬರೆಸಿದ್ದಾರೆ. ಈ ವಾಕ್ಯವು ದೇವರು ನಮ್ಮನ್ನು ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ಎಂಬುದನ್ನು ನೆನಪಿಸುತ್ತದೆ. ನಮ್ಮ ರೂಪ, ಸ್ವಭಾವ, ಸಾಮರ್ಥ್ಯ ಮತ್ತು ಜೀವನದ ಉದ್ದೇಶಗಳು ಈ ವಾಕ್ಯದಲ್ಲಿ ದೇವರು ಪರಿಪೂರ್ಣ ಯೋಜನೆ ಭಾಗವಾಗಿದೆ. ಕೆಲವೊಮ್ಮೆ ನಾವು ನಮ್ಮನ್ನು ಕಡಿಮೆ ಎಂದು ಭಾವಿಸಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ನಾವು ಅಮೂಲ್ಯರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರು ನಮ್ಮನ್ನು ಸಂಪೂರ್ಣವಾಗಿ ತಿಳಿದಿದ್ದರೂ ನಮ್ಮನ್ನು ಪ್ರೀತಿಸುತ್ತಾರೆ. ಆದ್ದರಿಂದ ಭಯಪಡದೆ ಕೃತಜ್ಞತೆ ಮತ್ತು ವಿಶ್ವಾಸದಿಂದ ದೇವರಲ್ಲಿ ನಡೆಯೋಣ. ನಮ್ಮ ಜೀವನವು ದೇವರ ಮುಂದೆ ಸಮರ್ಪಿಸಿಕೊಳ್ಳೋಣ ಎಂಬುದಾಗಿ ಈ ಸಮಯದಲ್ಲಿ ಹೇಳಲು ಬಯಸುತ್ತೇನೆ. ಈ ಬೆಳಗಿನ ಜಾವದಲ್ಲಿ ವಾಕ್ಯಗಳನ್ನು ಕೇಳಲು ನಮಗೆ ದೇವರು ಅವಕಾಶ ಕೊಡುವುದು ಕೂಡ ಒಂದು ಅದ್ಭುತ ಕಾರ್ಯವಾಗಿದೆ, ಏಕೆಂದರೆ ದೇವರೊಂದಿಗೆ ನಾವು ಸತ್ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ ಎಂಬುದಾಗಿದೆ ಇದರ ಅರ್ಥ. ದೇವರ ವಾಕ್ಯದೊಂದಿಗೆ ನಾವು ನಡೆಯುವಾಗ ನಮ್ಮ ಜೀವಿತವು ಪ್ರತಿದಿನ ಬದಲಾಗುತ್ತಿರುತ್ತದೆ ಎಂಬಂಥ ಒಂದು ಸೌಭಾಗ್ಯ ನಮ್ಮ ಜೀವಿತದಲ್ಲಿದೆ. ಅದಕ್ಕಾಗಿ ನಾವು ಪ್ರತಿದಿನ ದೇವರ ವಾಕ್ಯವನ್ನು ಕೇಳಿ ಪ್ರಾರ್ಥಿಸಿ ನಮ್ಮ ದಿನನಿತ್ಯದ ಕೆಲಸವನ್ನು ಮಾಡೋಣ. ಪಿತನ ಮತ್ತು ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.